ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಿಮಗೆ NEP-ನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ನೀವೇನಾದರೂ DSc ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಅದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಟ್ಟು 4 ಯೂನಿಟ್ ಇರುತ್ತೆ. ಮೊದಲನೇ ಯೂನಿಟ್ಟು ಅನಾಲಿಟಿಕಲ್ ಕೆಮಿಸ್ಟ್ರಿ, ಎರಡನೇ ಯೂನಿಟ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ನೆರಡು ಯೂನಿಟ್ಟು ಫಿಸಿಕಲ್ ಕೆಮಿಸ್ಟ್ರಿ ಇದೆ. ಸೊ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಾನು ಅದರಲ್ಲಿ ಮತ್ತೆ 2 ಯೂನಿಟ್ ಇದೆ. ಅದರಲ್ಲಿ ಅರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ 7ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇದಕ್ಕಿಂತ ಮುಂಚೆ ನಾನು 6 ವಿಡಿಯೋ ಇದ್ರ ಬಗ್ಗೆನೇ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ DSc ಸೆಕೆಂಡ್ ಸೆಮ್ NEP ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ ಅದರದ್ದು ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ಆಕ್ಟಿವೇಟಿಂಗ್, ಡಿಆಕ್ಟಿವೇಟಿಂಗ್ ಗ್ರೂಪ್ ಅಥವಾ ಓರಿಯೆಂಟೇಷನ್ ಇನ್ಫ್ಲೂಯೆನ್ಸ್ ಆರ್ ಡೈರೆಕ್ಟಿವ್ ಇನ್ಫ್ಲೂಯೆನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ಆರೋಮ್ಯಾಟಿಕ್ ರಿಂಗ್ಸ್ ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನಾವು ಜನರಲಿಗೆ ಓರಿಯೆಂಟೇಷನ್ ಎಫೆಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓರಿಯೆಂಟೇಷನ್ ಎಫೆಕ್ಟ್ಗೆ ಡೈರೆಕ್ಟಿವ್ ಎಫೆಕ್ಟ್ ಅಂತಲೂ ಕರೀತಾರೆ. ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ರಿಲೇಟಿವ್ ಪೊಸಿಷನ್ಸ್ ಆಫ್ ದಿ ಗ್ರೂಪ್ಸ್ ಆನ್ ಎ monosubstituted aromatic ring. So the group already present on the benzene ring going to decide the position of the incoming group. It going to orient the incoming group where it has to go and sit. So that we are going to call it as an orientation effect. ಫಾರ್ ಎಕ್ಸಾಂಪಲ್ ಈಗ ಬೆನ್ಸಿನ್ ಇದೆ ಅಂತ ತೊಗೊಳ್ಳೋಣ. ಬೆನ್ಸಿನ್ಗೆ ಏನು ಮಾಡ್ತೀನಿ ನಾನು, ನೈಟ್ರೇಷನ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ನಿಮ್ಗೆ ಗೊತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸು ಪರ್ಟಿಕ್ಯುಲರ್ಲಿ ಬೆನ್ಸಿನ್ ಇದ್ದರೆ ಆರೋಮ್ಯಾಟಿಕ್ ಅಂತ ನಾವು ಕರಿಬೇಕು ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಪ್ರಾಪರ್ಟಿ ಆರೋಮ್ಯಾಟಿಸಿಟಿ ಅಂದರೆ ದೇ ಅಂಡರ್ಗೋ substitution reaction rather than addition reaction according to Huckel's rule. ಇದು ನೀವು ಆಲ್ರೆಡಿ ಓದಿದ್ರೆ Huckel's ರೂಲಲ್ಲಿ ಡೀಟೇಲಾಗಿ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾನು ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ಇಟ್ ಶುಡ್ ಫಾಲೋ ದಿ Huckel's ರೂಲ್. Huckel's ರೂಲಲ್ಲಿ ಏನು ಹೇಳುತ್ತೆ ಅಂದರೆ ಅಕಾರ್ಡಿಂಗ್ ಟು Huckel's ರೂಲ್ ನೀವು ಮಾಲಿಕ್ಯೂಲ್ನ ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂತಂದರೆ ಇಟ್ ಈಸಿಲಿ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ರಾದರ್ ದ್ಯಾನ್ ಅಡಿಷನ್ ರಿಯಾಕ್ಷನ್. ಆ್ಯಕ್ಚುಲಿ ಬೆನ್ಸಿನಲ್ಲಿ ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇದ್ದಾಗ ಅದು ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗಬೇಕಾಗಿತ್ತು, ಅಡಿಷನ್ ರಿಯಾಕ್ಷನ್ ಆಗಬೇಕಾಯಿತು. ಇದು ಅಡಿಷನ್ ಆಗದಲ್ಲಿ ಏನಾಗ್ತಾ ಇದೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಇದೆ. ಎಗೇನ್ ಯಾವ ಥರ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ ಅಂದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಇದೆ. ಯಾಕೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಇದೆ ಅಂದರೆ ಇವಾಗ ಬೆನ್ಸಿನ್ ಮಾಲಿಕ್ಯೂಲ್ ಆ್ಯಕ್ಟಿಂಗ್ ಆಸ್ ಎ ಎಲೆಕ್ಟ್ರಾನ್ ಸ್ಪೀಶೀಸ್, ಹಾಗಾಗಿ ಅದು ಎಲೆಕ್ಟ್ರೋಫೈಲ್ಸ್ ಏನಾಗ್ತಾ ಇದೆ ಬಂದು ಅದ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಬೆನ್ಸಿನ್ ತೊಗೊಂಡಿದ್ದೀನಿ. ಬೆನ್ಸಿನ್ ಇಸ್ ಆರೋಮ್ಯಾಟಿಕ್ ಇನ್ ನೇಚರ್, therefore it easily undergoes substitution reaction. Since it's electron rich, therefore it's also undergoes electrophilic substitution reaction. ಬೆನ್ಸಿನ್ ಮೇಲೆ ನಾನು ನೈಟ್ರೇಷನ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಯಾಕಂದರೆ ನಿಮ್ಮ ಸಿಲೆಬಸ್ಸಲ್ಲಿ ನೈಟ್ರೇಷನ್ನ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ನೈಟ್ರೇಷನ್ ತೊಗೊಳ್ತಾ ಇದ್ದೀನಿ. ಸೊ ಬೆನ್ಸಿನ್ ಮೇಲೆ ನಾನು ನೈಟ್ರೇಷನ್ ಮಾಡಿದಾಗ ನೈಟ್ರೇಟಿಂಗ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ನನಗೆ nitrobenzene product ಬರುತ್ತೆ. One of the H is replaced by NO2 group. NO2 plus is a electrophile. ಹಾಗಾಗಿ ಏನಾಗುತ್ತೆ ಅಂತಂದರೆ H is replaced by NO2 plus. Therefore this reaction is called as aromatic electrophilic substitution reaction ಅಂತ ಕರಿತೀವಿ. ಸಬ್ಸ್ಟಿಟ್ಯೂಷನ್ ಯಾವುದಾಗ್ತಾ ಇದೆ, H is substituted by NO2 plus. NO2 plus is a ಎಲೆಕ್ಟ್ರೋಫೈಲ್. ಹಾಗಾಗಿ ಅದಕ್ಕೆ ಈ ರಿಯಾಕ್ಷನ್ಗೆ ಏನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ನಾನೀಗ ಏನು ತೊಗೊಳ್ತಾ ಇದ್ದೀನಿ, ಬೆನ್ಸಿನ್ ತೊಗೊಂಡು ಮಾಡಿದಾಗ ಏನಾಗ್ತಿದೆ ಅಂದರೆ ಐ ಆಮ್ ಗೋಯಿಂಗ್ ಟು ಗೆಟ್ ಓನ್ಲಿ ಒನ್ ಪ್ರಾಡಕ್ಟ್, ಮಾನೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್, ಬಿಕಾಸ್ ಆಲ್ ದಿ ಹೈಡ್ರೋಜನ್ಸ್ ಆರ್ ಈಕ್ವಲೆಂಟ್. ಒಟ್ಟು ಎಷ್ಟು ಹೈಡ್ರೋಜನ್ ಇದೆ, 6 ಹೈಡ್ರೋಜನ್ ಏನಾಗಿದೆ, ಈಕ್ವಲೆಂಟ್ ಆಗಿದೆ. ಇನ್ ಬೆನ್ಸಿನ್ ಆಲ್ 6 hydrogens are equivalent. Therefore whenever you are going to do the electrophilic substitution reaction on benzene, you are going to get only one product, that is mono substituted product. E may be any electrophile. ನಿಮಗೆ ನೈಟ್ರೇಷನ್ ತೊಗೊಂಡ್ರೆ NO2 ಪ್ಲಸ್ ಆಗುತ್ತೆ, ಸಲ್ಫನೇಷನ್ ತೊಗೊಂಡ್ರೆ SO3H ಬರುತ್ತೆ. ಆ ಥರ ನಿಮಗೆ ಕ್ಲೋರಿನೇಷನ್ ತೊಗೊಂಡ್ರೆ Cl ಬರುತ್ತೆ. ಸೊ ಹಾಗೆ ಈ ಮೇ ಬಿ ಎನಿ ಎಲೆಕ್ಟ್ರೋಫೈಲ್. ಸೊ ಈ ಥರ ಆಗುತ್ತೆ. ಆದರೆ ಇದೇ ಕೇಸ್ ನನಗೆ ಏನು ಮಾಡ್ತೀನಿ ಅಂದರೆ ಆಲ್ರೆಡಿ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿದೆ, ಯಾವುದೋ ಒಂದು ಎಲೆಕ್ಟ್ರೋಫೈಲ್ ಅದ್ರ ಬಂದು ಕೂರಿಸಿದ್ದೀನಿ ಅಂತ ಇಟ್ಕೊಳ್ಳೋಣ. ಇದಕ್ಕೆ ನಾನೀಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ದೇರ್ ಇಸ್ ಎ probability of forming 3 different products because all the hydrogens are not equivalent, they are different.
ಈಗ ಹೈಡ್ರೋಜನ್ ಪಕ್ಕ ಇರುವಂಥದ್ದು ಏನಾಗಿರ್ಬೋದು, ಡಿಫ್ರೆಂಟ್ ಆಗುತ್ತೆ. ಅದು ಎಲ್ಲಿಗೆ ಅಟ್ಯಾಕ್ ಆಗಿರುತ್ತೋ ಅಕ್ಕಪಕ್ಕ ಇರೋ ಗ್ರೂಪ್ ಏನಾಗುತ್ತೆ, ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ. ದೇರ್ಫೋರ್ ದೇ ಆರ್ ನಾಟ್ ಈಕ್ವಲೆಂಟ್, ದೇ ಆರ್ ಡಿಫ್ರೆಂಟ್. ಸೊ ಬಿಕಾಸ್ ಆಫ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್. ಒಂದಕ್ಕೆ 1,2 ಅಂತ ಹೇಳ್ತೀವಿ, ಇಲ್ಲಾಂದರೆ ಆರ್ಥೋ ಅಂತ ಹೇಳ್ತೀವಿ, ಇಲ್ಲಾಂದರೆ 1,3 ಅಂತ ಕರಿತೀವಿ, ಇಲ್ಲಾಂದರೆ ಮೆಟಾ ಅಂತ ಕರಿತೀವಿ, ಇಲ್ಲಾಂದರೆ 1,4 ಅಂತೀವಿ, ಇಲ್ಲಾಂದರೆ ಪ್ಯಾರಾ ಆಗುತ್ತೆ. ಅಂದರೆ ಏನು, ಮಾನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ನ ತಗೊಂಡು ನಾನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದ್ರೆ there will be probability of getting 3 different products which is called as disubstituted benzene ಏನಿರುತ್ತಲ್ಲ ಅದು 3 ಫಾರ್ಮ್ಸ್ ನನಗೆ ಬರ್ತಾ ಹೋಗುತ್ತೆ. ಆ 3ಕ್ಕೂ ನಾನು ಏನಂತ ಕರಿಬೋದು, ಪೊಸಿಷನ್ ಐಸೋಮರ್ಸ್ ಅಂತ ಕರಿಬೋದು. ಬಿಕಾಸ್ ಪೊಸಿಷನ್ ಆಫ್ ದಿ ಗ್ರೂಪ್ ಚೇಂಜ್ ಆಗ್ತಾ ಇದೆ, ಮಾಲಿಕ್ಯುಲರ್ ವೇಟ್ ಸೇಮ್ ಇದೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಓನ್ಲಿ ದ ಪೊಸಿಷನ್ ವಿಲ್ ಡಿಫರ್. ದೇರ್ಫೋರ್ ದೀಸ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಐಸೋಮರಿಕ್ ಪ್ರಾಡಕ್ಟ್ ಅಂತ ಕರಿಬೋದು, ಪರ್ಟಿಕ್ಯುಲರ್ಲಿ ಪೊಸಿಷನ್ ಐಸೋಮರ್ಸ್ ಅಂತ ನಾನು ಕರಿಬೋದು. ಸೊ ಅದು ವೆದರ್ ಇಟ್ ಗೋನ್ ಅಟ್ಯಾಕ್ ಇನ್ ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್ ಆರ್ ಮೆಟಾ ಪೊಸಿಷನ್, 1,2 ಅಟ್ಯಾಕ್ ಆಗುತ್ತಾ, 1,3 ಅಟ್ಯಾಕ್ ಆಗುತ್ತಾ, 1,4 ಅಟ್ಯಾಕ್ ಆಗುತ್ತಲ್ಲ, ಅದು ಡಿಸೈಡ್ ಮಾಡೋದು ಯಾವುದು, ದ ಗ್ರೂಪ್ ಆಲ್ರೆಡಿ ಪ್ರೆಸೆಂಟ್ ಆನ್ ದಿ ಬೆನ್ಸೀನ್ ರಿಂಗ್. ದ ಗ್ರೂಪ್ ಆಲ್ರೆಡಿ ಪ್ರೆಸೆಂಟ್ ಆನ್ ದಿ ಬೆನ್ಸೀನ್ ಗ್ರೂಪ್ decides the position of the incoming group, whether it has to go and sit in ortho position or in para position or in meta position. This effect we are going to call it as orientation effect. The group already present on the benzene ring, it going to orients the incoming group to either to ortho position, para position or to meta position. This effect we are going to call it as directive effect. It's also called as directive effect because it going to direct the group already present on the benzene ring, it going to direct, it going to orient. Therefore it's also called as orientation effect or directive effect. ಸೊ ಈಗ ಫಾರ್ ಎಕ್ಸಾಂಪಲ್ ಟಾಲಿನ ತೊಗೊಂಡೆ ಅಂತ ಇಟ್ಕೊಂಡು, ಟಾಲಿನ್ ತೊಗೊಂಡ್ರೆ ನಾನು ಏನು ಮಾಡ್ತಾ ಇದ್ದೀನಿ, ನೈಟ್ರೇಷನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಸಿಲೆಬಸ್ಗೆ ನೈಟ್ರೇಷನ್ ಅಂತ ನೈಟ್ರೇಷನ್ ತೊಗೊಂಡಿದ್ದೀನಿ ಅಂತ ಇಟ್ಕೊಂಡು, ಅವಾಗ ನನಗೆ ಏನಾಗ್ತಿದೆ, 3 ಥರ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಆರ್ಥೋ ಪೊಸಿಷನ್ ಎಷ್ಟಾಯಿತು, 57% ಇದೆ. ಪ್ಯಾರಾ ಪೊಸಿಷನ್ ಎಷ್ಟಿದೆ, 40% ಇದೆ. ನೆಕ್ಸ್ಟ್ ಮೆಟಾ ಪೊಸಿಷನ್ ಎಷ್ಟಾಯಿತು, 3% ಇದೆ. ಅದೇ ಥರ ನೈಟ್ರೋಬೆನ್ಸಿನ್ ತೊಗೊಂಡೆ ನಾನು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಎಗೇನ್ ಇಲ್ಲಿ ನೈಟ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿನಗೆ ಏನಾಗ್ತಾ ಇದೆ ಅಂತಂದರೆ, ಮೆಟಾ ಪೊಸಿಷನ್ 93.3% ಬರ್ತಾ ಇದೆ, ಆರ್ಥೋ ಪ್ರಾಡಕ್ಟು 4.7% ಬರ್ತಿದೆ, ಪ್ಯಾರಾ ಪ್ರಾಡಕ್ಟು 0.3% ಬರ್ತಿದೆ. ಸೊ ಈಗ ಏನಾಗ್ತಿದೆ, ಅದರಲ್ಲಿ ಏನಾಗ್ತಾ ಇದೆ, ಆರ್ಥೋ ಪ್ಯಾರಾ ಪ್ರಾಡಕ್ಟು ಜಾಸ್ತಿ ಪ್ರಾಡಕ್ಟ್ ಈಲ್ಡ್ ಬರ್ತಾ ಇದೆ, ಇನ್ನೊಂದು ಕೇಸಲ್ಲಿ ಮೆಟಾಗೆ ಜಾಸ್ತಿ ಈಲ್ಡ್ ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಗ್ರೂಪ್ ಪ್ರೆಸೆಂಟ್ ಆನ್ ದಿ ಬೆನ್ಸೀನ್ ರಿಂಗ್ ಗೋಯಿಂಗ್ ಟು ಡಿಸೈಡ್ ವೆದರ್ ಐ ಆಮ್ ಗೋಯಿಂಗ್ ಟು ಗೆಟ್ ಆರ್ಥೋ ಪ್ರಾಡಕ್ಟ್, ಪ್ಯಾರಾ ಪ್ರಾಡಕ್ಟ್ ಆರ್ ಮೆಟಾ ಪ್ರಾಡಕ್ಟ್. ಟಾಲಿನ ತಗೊಂಡಾಗ CH3 ಗ್ರೂಪ್ ಇತ್ತು, CH3 ಗ್ರೂಪ್ ಇದ್ದಾಗ ಏನಾಗ್ತಿದೆ, ನನಗೆ ಆರ್ಥೋ ಪ್ಯಾರಾ ಪ್ರಾಡಕ್ಟು ಜಾಸ್ತಿ ಬರ್ತಾ ಇದೆ. ಅದೇ ನಾನು ಇದ್ರ ಮೇಲೆ NO2 ಗ್ರೂಪ್ ತೊಗೊಂಡೆ, ನೈಟ್ರೋಬೆನ್ಸಿನ್ ತೊಗೊಂಡಿದ್ದೀನಿ, NO2 ಗ್ರೂಪ್ ತೊಗೊಂಡಿದ್ದೀನಿ, ಅವಾಗ ನನಗೆ ಮೆಟಾದಲ್ಲಿ ಏನಾಗ್ತಿದೆ, 93.3 ಬರ್ತಾ ಇದೆ. ಸೊ ದಿಸ್ ಎಫೆಕ್ಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಓರಿಯಂಟೇಷನ್ ಎಫೆಕ್ಟ್ ಆರ್ ಎ ಡೈರೆಕ್ಟಿವ್ ಎಫೆಕ್ಟ್. ದ ಗ್ರೂಪ್ ಆಲ್ರೆಡಿ ಪ್ರೆಸೆಂಟ್ ಆನ್ ದಿ ಬೆನ್ಸೀನ್ ರಿಂಗ್, ಇಟ್ ಗೋಯಿಂಗ್ ಟು ಡಿಸೈಡ್ ದಿ ಪೊಸಿಷನ್ ಆಫ್ ದಿ ಇನ್ಕಮಿಂಗ್ ಗ್ರೂಪ್ ಆಫ್ಟರ್ ದಿ ಸಬ್ಸ್ಟಿಟ್ಯೂಷನ್. ದಿಸ್ ಎಫೆಕ್ಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಓರಿಯಂಟೇಷನ್ ಎಫೆಕ್ಟ್ ಆರ್ ಡೈರೆಕ್ಟಿವ್ ಎಫೆಕ್ಟ್. ಈಗ ಏನಾಗ್ತಾ ಇದೆ, ಈಗ ನಮಗೆ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಫಿನಾಲ್ನ ತೊಗೊಳ್ತೀನಿ, ಬರೀ ಫಿನಾಲ್ನ ತೊಗೊಳ್ತೀನಿ, ಅದರದ್ದು ರೆಸನೆಂಟ್ ಸ್ಟ್ರಕ್ಚರ್ಸು ಬರಿತಾ ಹೋಗ್ತೀನಿ. ಸೊ ನೋಡ್ಕೊಳ್ತಾ ಹೋಗಿ, ಫಸ್ಟ್ ಇದು ಬರಿಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ನಿಮಗೆ. OH ಗ್ರೂಪ್ ಇದೆ. OH ಗ್ರೂಪಲ್ಲಿ ಏನಾಗ್ತಿದೆ ಅಂದರೆ, ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದೆ, ಬೆನ್ಸೀನ್ ಕಡೆಗೆ ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ. ದೇರ್ ವಿಲ್ ಬಿ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್. ಸೊ O ಇಂದ ಏನಾಯಿತು, ನೆಕ್ಸ್ಟ್ ಬಾಂಡ್ ಕೊಡ್ತು. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎ ನೆಗೆಟಿವ್ ಚಾರ್ಜ್ ಸೆಕೆಂಡ್ ಸ್ಟ್ರಕ್ಚರಲ್ಲಿ. ಇನ್ ಕೇಸ್ ಆಫ್ ಫಿನಾಲ್ ಸೆಕೆಂಡ್ ನಂಬರ್ 2 ಅಂತ, ರೋಮನ್ ನಂಬರ್ 2 ಅಂತ ಬರೆದಿರೋ ಕಡೆಗೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ನೆಗೆಟಿವ್ ಚಾರ್ಜ್ ಇನ್ ಆರ್ಥೋ ಪೊಸಿಷನ್. ಅಗೇನ್ ನೆಕ್ಸ್ಟ್ ನಾನು ಮೂವ್ಮೆಂಟ್ ಮಾಡಿದಾಗ ಥರ್ಡ್ ಸ್ಟ್ರಕ್ಚರಲ್ಲಿ ಏನಾಯಿತು, ನೆಗೆಟಿವ್ ಚಾರ್ಜ್ ಆನ್ ಪ್ಯಾರಾ ಪೊಸಿಷನ್. ನೆಕ್ಸ್ಟ್ 4th ಪೊಸಿಷನ್ಗೆ ಹೋದಾಗ ಅಗೇನ್ ನೆಗೆಟಿವ್ ಚಾರ್ಜ್ ಆನ್ ಆರ್ಥೋ ಪೊಸಿಷನ್. ದಟ್ ಮೀನ್ಸ್ 5th ಪೊಸಿಷನ್ಗೆ ಅಗೇನ್ ಐ ಗೆಟ್ ಬ್ಯಾಕ್ ಮೈ ಒರಿಜಿನಲ್ ಸ್ಟ್ರಕ್ಚರ್. ನನಗೀಗ ಏನು ಮಾಡಬೇಕು, ಐ ಆಮ್ ಡೂಯಿಂಗ್ ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆನ್ ದೀಸ್ ಮಾಲಿಕ್ಯೂಲ್ಸ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, H is replaced by electrophile. Electrophiles ಅಂದ್ರೆ ಏನು, they are electron deficient. Electron deficient ಅಂದರೆ what charge they are going to carry, they are going to carry a positive charge. So positive charge ಇರೋದು ಎಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ, where there is a negative charge. You know that whenever there is a chemical reaction taking place, oppositely charged species should be present. ಸೊ ಇದೇನಾಗುತ್ತೆ, O ಮೈನಸ್ ಇರೋ ಕಡೆಗೆ ಏನಾಗುತ್ತೆ, ನಂದು ಎಲೆಕ್ಟ್ರೋಫೈಲ್ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ ಫಸ್ಟ್ ಕೇಸಲ್ಲಿ. ಸೊ ಎಲ್ಲೆಲ್ಲಿಗೂ ಅಟ್ಯಾಕ್ ಆಗ್ಬೋದು, ಆರ್ಥೋ ಪೊಸಿಷನ್ಗೆ ಅಟ್ಯಾಕ್ ಆಗ್ಬೋದು, ಇಲ್ಲಾಂದರೆ ಪ್ಯಾರಾ ಪೊಸಿಷನ್ಗೆ ಅಟ್ಯಾಕ್ ಆಗ್ಬೋದು, ಇಲ್ಲಾಂದರೆ ಮತ್ತೆ ಅಗೇನ್ ಆರ್ಥೋ ಪೊಸಿಷನ್ಗೆ ಅದು ಅಟ್ಯಾಕ್ ಆಗ್ಬೋದು. ಸೊ ನನಗೆ ಸ್ಟ್ರಕ್ಚರ್ 2ನಲ್ಲಿ ಇತ್ತು ಅಂತ ಇಟ್ಕೋಣ, ಅವಾಗ ಏನಾಗುತ್ತೆ, ನಂದು ಎಲೆಕ್ಟ್ರೋಫೈಲ್ ಎಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ, ಆರ್ಥೋ ಪೊಸಿಷನ್.
ಸ್ಟ್ರಕ್ಚರ್ 3 ತೊಗೊಂಡ್ರೆ ಎಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಎಲ್ಲಿದೆ ನನಗೆ ಸ್ಟ್ರಕ್ಚರ್ 3ನಲ್ಲಿ ಪ್ಯಾರಾ ಪೊಸಿಷನ್ ಇದೆ, ಅಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ. ಸ್ಟ್ರಕ್ಚರ್ 4 ಇತ್ತು ಅಂದರೆ ಅಗೇನ್ ಆರ್ಥೋ ಪೊಸಿಷನ್ಗೆ ಅಟ್ಯಾಕ್ ಆಗುತ್ತೆ. ಸೊ ಈಗ ನನಗೆ ಯಾವ ಗ್ರೂಪ್ ಇದೆ, OH ಗ್ರೂಪ್ ಇದೆ. ಆ OH ಗ್ರೂಪ್ ಏನು ಮಾಡುತ್ತೆ ಅಂದರೆ ಡಿಪೆಂಡಿಂಗ್ ಅಪಾನ್ ವೆದರ್ ಇಟ್ಸ್ ಗಿವಿಂಗ್ ದಿ ಎಲೆಕ್ಟ್ರಾನ್, ವಾಟ್ ಟೈಪ್ ಆಫ್ ಬಾಂಡ್ ಇಟ್ ಗೋಯಿಂಗ್ ಟು ಫಾರ್ಮ್, ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ನೆಗೆಟಿವ್ ಚಾರ್ಜ್, ಬೇಸ್ಡ್ ಆನ್ ದಟ್ ಯು ಆರ್ ಗೋಯಿಂಗ್ ಟು ಸೇ. ಈಗ ಅದೇ ಥರ ನಾನು ಅನಿಲೀನ್ ತೊಗೊಂಡೆ ಅಂತ ಇಟ್ಕೊಂಡು, ಅನಿಲೀನಲ್ಲೂ ಏನಾಗ್ತಿದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ್ಯಸ್ ಇನ್ ದಿ ಕೇಸ್ ಆಫ್ OH ಇರೋ ಕಡೆಗೆ ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ. ಹೇಗೆ ನೆಗೆಟಿವ್ ಚಾರ್ಜ್ ಎಲ್ಲಿ ಬಂತು ಅಂದರೆ ಆರ್ಥೋ ಪೊಸಿಷನ್ ಬಂತು, ಪ್ಯಾರಾ ಪೊಸಿಷನ್ ಬಂತು, ಮತ್ತು ಆರ್ಥೋ ಪೊಸಿಷನ್ ಬಂತು. ಸೊ ಆ್ಯಸ್ ಇನ್ ದಿ ಕೇಸ್ ಆಫ್ OH ಗ್ರೂಪ್, NH2 ಗ್ರೂಪಲ್ಲಿ ಏನಾಗ್ತಿದೆ, ಎಲೆಕ್ಟ್ರಾನ್ಸ್ನ ತಮ್ಮ ಇರೋಂಥ ಎಲೆಕ್ಟ್ರಾನ್ಸ್ ಏನು ಮಾಡ್ತಿದೆ, ಬೆಂಜಿನ್ ಕಡೆಗೆ ಕೊಡ್ತಾ ಇದೆ. ಬೆಂಜಿನ್ ಕಡೆ ಕೊಡ್ತಾ ಇರೋದಕ್ಕೋಸ್ಕರ ಎಲ್ಲೆಲ್ಲಿ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ ನಿಮಗೆ, ಆರ್ಥೋ ಪೊಸಿಷನ್ಗೆ, ಪ್ಯಾರಾ ಪೊಸಿಷನ್ಗೆ, ಆರ್ಥೋ ಪೊಸಿಷನ್ಗೆ ನಿಮಗೆ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ. ಸೊ ಹಾಗಾಗಿ ಈ ಮಾಲಿಕ್ಯೂಲ್ಗೆ ನೀವು ಮಾಲಿಕ್ಯೂಲ್ಗಳಿಗೆ ನೀವು ಈ ಪ್ಲಸ್ನ ಆ್ಯಡ್ ಮಾಡಿದ್ರೆ ಇಟ್ ಹ್ಯಾಸ್ ಟು ಗೋ ಅಂಡ್ ಅಟ್ಯಾಕ್ ಇನ್ ಆರ್ಥೋ, ಪ್ಯಾರಾ ಆರ್ ಆರ್ಥೋ ಪೊಸಿಷನ್ ಓನ್ಲಿ. ಸೊ ಹಾಗಾಗಿ ಈ ಗ್ರೂಪ್ಸ್ ಏನಾದರೂ ಇತ್ತು ಅಂತಂದರೆ ಈ ಗ್ರೂಪ್ಸ್ ಏನು ಮಾಡುತ್ತೆ ಅಂದರೆ ಇನ್ಕಮಿಂಗ್ ಗ್ರೂಪ್ನ ಎಲ್ಲಿಗೆ ಓರಿಯೆಂಟ್ ಮಾಡುತ್ತೆ, ದೇ ಗೋಯಿಂಗ್ ಟು ಓರಿಯೆಂಟ್ ಟುವರ್ಡ್ಸ್ ದಿ ವೇರ್ ದೇರ್ ಇಸ್ ಎ ನೆಗೆಟಿವ್ ಚಾರ್ಜ್ ದಟ್ ಈಸ್ ಇನ್ ಆರ್ಥೋ ಆ್ಯಂಡ್ ಪೊಸಿಷನ್. ನೆಕ್ಸ್ಟ್ ನಾನು ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ, NO2 ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಕೇರ್ಫುಲ್ ಆಗಿ ರೆಸೊನೇಟಿಂಗ್ ಸ್ಟ್ರಕ್ಚರ್ ನೋಡಿ. ಇಲ್ಲೇನು ಮಾಡ್ತಿದೆ ಅಂದರೆ N is an electron withdrawing group. It going to withdraw the electron from the benzene nucleus. ಅಲ್ಲಿ ಆ ಎರಡು ಗ್ರೂಪ್ ಏನು ಮಾಡ್ತಿತ್ತು, ಎಲೆಕ್ಟ್ರಾನ್ಸ್ನ ಬೆಂಜಿನ್ ನ್ಯೂಕ್ಲಿಯಸ್ಗೆ ಕೊಡ್ತಿತ್ತು. ಇದೇನು ಮಾಡ್ತಿದೆ, ಬೆಂಜಿನ್ ನ್ಯೂಕ್ಲಿಯಸ್ಗೆ ತಗೊಳ್ತಾ ಇದೆ, ಅಲ್ಲಿಂದ ತಗೊಳ್ತಾ ಇದೆ. ಅವಾಗ ಏನಾಯಿತು ನಿಮಗೆ, ಯು ಆರ್ ಗೋಯಿಂಗ್ ಟು ಗೆಟ್ ಎ ಪಾಸಿಟಿವ್ ಚಾರ್ಜ್ ಇನ್ ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್, ಅಗೇನ್ ಇನ್ ಆರ್ಥೋ ಪೊಸಿಷನ್. ಇದಕ್ಕೆ ನಾನೀಗ NO2 ಪ್ಲಸ್ನ ಆ್ಯಡ್ ಮಾಡ್ತೀನಿ, ಇದಕ್ಕೆ ಈ ಪ್ಲಸ್ನ ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಈ ಕಾಂಪೌಂಡ್ ಈ ಪ್ಲಸ್ ವೇರ್ ಇಟ್ ಶುಡ್ ಗೋ ಅಂಡ್ ಅಟ್ಯಾಕ್, ಇಟ್ ಕೆನಾಟ್ ಗೋ ಅಂಡ್ ಅಟ್ಯಾಕ್ ಇನ್ ಆರ್ಥೋ ಪೊಸಿಷನ್ ಬಿಕಾಸ್ ಇಟ್ ಆಲ್ರೆಡಿ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್. It cannot go and attack in para position because it's already carrying a positive charge. So where it has again in the fourth structure, it cannot go and attack in the para position, ortho position, because they are also going to have the positive charge. So comparatively ಯಾವುದು more electron rich ಆಗಿದೆ ಅಂದರೆ that is meta position. Therefore whenever you are going to have NO2 group, E plus ನ add ಮಾಡಿದ್ರೆ, E plus is nothing but your electrophile, it will go and attack in meta position, not in ortho and para position. ಆ ಥರ ಬೆಂಜಾಯಿಲ್ ಕೆಟೈನ್ ತೊಗೊಂಡಿದ್ದೀನಿ ಅಂತ ಇಟ್ಕೊಂಡು, ಬೆಂಜಾಯಿಲ್ ಕ್ಲೋರೈಡ್ ಇದೆ, ಅದರಲ್ಲಿ Cl ಮೈನಸ್ ತೆಗೆದ್ಬಿಟ್ಟಿದ್ದೀನಿ ನಾನು. ಬೆಂಜಾಯಿಲ್ ಕೆಟೈನ್ ಅಲ್ಲೂ ಅಷ್ಟೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಿದ್ದೆ, ಬೆಂಜಿನ್ ನ್ಯೂಕ್ಲಿಯಸ್ಸಿಂದ ತಗೊಳ್ತಾ ಇದೆ. ಬೆಂಜಿನ್ ನ್ಯೂಕ್ಲಿಯಸ್ಸಿಂದ ತಗೊಳ್ತಾ ಇದ್ದಾಗ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಪಾಸಿಟಿವ್ ಚಾರ್ಜ್ ಇನ್ ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್, ಅಗೇನ್ ಇನ್ ಆರ್ಥೋ ಪೊಸಿಷನ್. ಹಾಗಾಗಿ ಎಲೆಕ್ಟ್ರೋಫೈಲು ಆರ್ಥೋ ಪ್ಯಾರಾ ಪೊಸಿಷನ್ಗೆ ಅಟ್ಯಾಕ್ ಆಗೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಇಟ್ಸ್ ಆಲ್ರೆಡಿ ಎಲೆಕ್ಟ್ರಾನ್ ಡಿಫಿಷಿಯಂಟ್. ನಾನು ಇನ್ನೊಂದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಷೀಸ್ನ ಅಲ್ಲಿ ತೊಗೊಂಡೋಗಿ ಹಾಕೋಕ್ಕಾಗಲ್ಲ. ಕಂಪ್ಯಾರಿಟಿವ್ಲಿ ವಿಚ್ ಒನ್ ಇಸ್ ಮೋರ್ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್, ಎಲೆಕ್ಟ್ರಾನ್ ರಿಚ್ ಪೊಸಿಷನ್ ಇನ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, that is meta position. Therefore it will go and attack in the meta. So this is the way we are going to consider whether the group, the incoming group will go and sit in ortho position, ortho para position or in meta position. Ortho para position always they come together because simultaneous ಆಗಿ ಆಗ್ತಾ ಇರುತ್ತೆ, ಮೆಟಾದ್ ಮಾತ್ರ ಒಂದೇ ಆಗ್ತಾ ಇರುತ್ತೆ. So now we are going to classify the groups into two categories. One is giving the electron towards the benzene nucleus, other one is removing the electron from the benzene nucleus. The group that increases the reactivity of the ring towards the electrophilic substitution reaction compared to benzene is called as ring activator. Or any group which have a capacity to give the electron towards the benzene nucleus, those species we are going to call it as ring activator. ಸೊ ಯಾವ ಗ್ರೂಪ್ಸು ಎಲೆಕ್ಟ್ರಾನ್ಸ್ನ ಬೆಂಜಿನ್ ರಿಂಗ್ ಕೊಡುತ್ತಲ್ಲ, ಬೆಂಜಿನ್ ನ್ಯೂಕ್ಲಿಯಸ್ ಕೊಡುತ್ತಲ್ಲ, ಅಂಥ ಗ್ರೂಪ್ಸ್ಗೆ ನಾವೇನಂತ ಕರಿತೀವಿ, ಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ ಅಥವಾ ರಿಂಗ್ ಆಕ್ಟಿವೇಟರ್ ಅಂತ ಕರಿತೀವಿ. ಅದೇನು ಮಾಡುತ್ತೆ, ಇಟ್ ಇನ್ಕ್ರೀಸಸ್ ದಿ ರಿಯಾಕ್ಟಿವಿಟಿ ಟುವರ್ಡ್ಸ್ ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್. ದೇರ್ಫೋರ್ ದೋಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರಿಂಗ್ ಆಕ್ಟಿವೇಟರ್. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್, ದ ಗ್ರೂಪ್ ದಟ್ ಡಿಕ್ರೀಸಸ್ ದ ರಿಯಾಕ್ಟಿವಿಟಿ ಆಫ್ ದಿ ರಿಂಗ್ ಟುವರ್ಡ್ಸ್ ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಕಂಪೇರ್ಡ್ ಟು ಬೆಂಜೀನ್ ಆರ್ ಕಾಲ್ಡ್ ಆಸ್ ರಿಂಗ್ ಡಿಆಕ್ಟಿವೇಟರ್. ಆರ್ ಎನಿ ಗ್ರೂಪ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ವಿಚ್ ಹ್ಯಾವ್ ಎ ಟೆಂಡೆನ್ಸಿ ಟು ರಿಮೂವ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಬೆಂಜೀನ್ ನ್ಯೂಕ್ಲಿಯಸ್ ಆರ್ ಬೆಂಜೀನ್ ring, those species, those group we are going to call it as deactivating groups, and such effect we are going to call it as a deactivator, ring deactivator. So such molecules, they are going to decrease the reactivity towards the electrophilic substitution reaction. So now activating group or deactivating group anta classify ಮಾಡ್ತಾ ಇದ್ದೀವಿ. ಯಾವ ಬೇಸಿಸ್ ಮೇಲೆ, whether it is giving the electron towards the benzene nucleus or whether it is removing the electron from the benzene nucleus. Based on that I am telling whether it is activating group or deactivating group. electrons ನ ಕೊಡ್ತಾ ಇದ್ರೆ activating group ಅಂತ ಕರಿತೀವಿ, electrons ನ ರಿಮೂವ್ ಮಾಡ್ತಾ ಇದ್ರೆ deactivating group ಅಂತ ಕನ್ಸಿಡರ್. ಅದೇ ರೀತಿ ನೇಚರ್ ಆಫ್ ದಿ ಗ್ರೂಪ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್, ವೆದರ್ ಇಟ್ಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆರ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಸೊ ಬೆನ್ಸಿನ್ ರಿಂಗಿಗೆ ಇರುವಂಥದ್ದು, ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರೂಪು ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿರುತ್ತಲ್ಲ
ಅದು ಏನಾಗ್ತಾ ಇದೆ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿತ್ತು ಅಂತ ಇಟ್ಕೊಳ್ಳೋಣ, ಅಥವಾ ರೆಸೊನೆನ್ಸ್ ಎಫೆಕ್ಟ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಅಂಥ ಗ್ರೂಪ್ಸ್ ಏನು ಮಾಡ್ತವೆ ಅಂದರೆ ದೇ ಗೋಯಿಂಗ್ ಟು increases the activity of the benzene ring. Another group is there, electron withdrawing group. So due to the negative I effect or resonance effect ಆಗಿರ್ಬೋದು ಅಂಥವು ಏನು ಮಾಡ್ತವೆ, they are going to deactivate the benzene ring. ಸೊ ನಾನು ಏನಂತ ಹೇಳ್ಬೋದು, ಗ್ರೂಪ್ಸ್ನ ಯಾವ ಥರ ಕನ್ಸಿಡರ್ ಮಾಡ್ತೀವಿ ನಾವು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಂದ್ರೆ ಏನು, ಬೆನ್ಝೀನ್ ರಿಂಗಿಂದ ಎಲೆಕ್ಟ್ರಾನ್ನ ವಿಡ್ರಾ ಮಾಡ್ತಾ ಇದ್ರೆ ಅಂಥ ಗ್ರೂಪ್ಸ್ಗೆ ನಾವೇನಂತ ಕರಿತೀವಿ, ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು ಅಂದರೆ NO2 ಇರ್ಬೋದು, CN ಇರ್ಬೋದು, CHO ಇರ್ಬೋದು, ಆಸಿಡ್ಸ್ ಗ್ರೂಪ್ ಇರ್ಬೋದು, ಕೀಟೋನಿಕ್ ಗ್ರೂಪ್ ಇರ್ಬೋದು, ಎಸ್ಟರ್ಸ್ ಇರ್ಬೋದು, SO3H ಇರ್ಬೋದು. ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಡಿಆಕ್ಟಿವೇಟಿಂಗ್ ಗ್ರೂಪ್. ಈ ಗ್ರೂಪ್ಗಳು ಏನಾದರೂ ಬೆನ್ಝೀನ್ ರಿಂಗ್ ಮೇಲೆ ಇತ್ತು ಅಂದರೆ ದೀಸ್ ಗ್ರೂಪ್ ದೇ ಗೋಯಿಂಗ್ ಟು ಓರಿಯೆಂಟ್ ದಿ ಇನ್ಕಮಿಂಗ್ ಗ್ರೂಪ್ ಟುವರ್ಡ್ಸ್ ದಿ ಮೆಟಾ ಪೊಸಿಷನ್. ಅದೇ ಥರ ಕೆಲವು ಗ್ರೂಪ್ಸ್ ಇದೆ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಆಕ್ಟಿವೇಟ್ ದಿ ಬೆನ್ಝೀನ್ ರಿಂಗ್ ಬೈ ಗಿವಿಂಗ್ ದೇರ್ ಎಲೆಕ್ಟ್ರಾನ್. ಸಚ್ ಗ್ರೂಪ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆಕ್ಟಿವೇಟಿಂಗ್ ಗ್ರೂಪ್, ಆರ್ ಸಚ್ ಗ್ರೂಪ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಎಕ್ಸಾಂಪಲ್ ಯಾವುದು ಅಂದರೆ OH, NH2, NHR, NR2, CH3 ಇರ್ಬೋದು, ಎಸ್ಟರ್ಸ್ ಇರ್ಬೋದು, ಹ್ಯಾಲೈಡ್ಸ್ ಇರ್ಬೋದು. ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್. ಸೊ ದೇ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಕರಿತೀವಿ, ಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ಈಗ ಸಮರೈಸ್ ಮಾಡೋದು ಅಂದರೆ ಎ ಗ್ರೂಪ್ ದಟ್ ಡೈರೆಕ್ಟ್ಸ್ ದಿ ಎಲೆಕ್ಟ್ರೋಫೈಲ್ ಅಟ್ ಪೊಸಿಷನ್ ಆರ್ಥೋ ಅಂಡ್ ಪ್ಯಾರಾ ಟು ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಆರ್ಥೋ ಪ್ಯಾರಾ ಡೈರೆಕ್ಟರ್. ಸೊ ನಾವೀಗ ಆ ಗ್ರೂಪ್ನ ಎರಡು ಥರ ಕ್ಲಾಸಿಫೈ ಮಾಡ್ತಾ ಇದ್ವಿ, ಆರ್ಥೋ ಪ್ಯಾರಾ ಡೈರೆಕ್ಟರ್ ಅಂತ ಕ್ಲಾಸಿಫೈ ಮಾಡ್ತಾ ಇದ್ವಿ, ಇಲ್ಲಾಂದರೆ ಮೆಟಾ ಓರಿಯೆಂಟರ್ ಅಂತ ಕ್ಲಾಸಿಫೈ ಮಾಡ್ತಾ ಇದ್ವಿ. ಯಾವ ಗ್ರೂಪು ತನ್ನ ಎಲೆಕ್ಟ್ರಾನ್ಸ್ನ ಕೊಡುತ್ತಲ್ಲ towards the benzene nucleus, those groups we are going to call it as electron donating groups, activating groups. Activating groups always gives the ortho para product, whereas when you consider the deactivating group, which is an electron withdrawing group, which have a tendency to remove the electron from the benzene nucleus, those always tend to give the meta director or meta positioned product when you do the electrophilic substitution reaction. The electron releasing groups are ring activators and ortho para directors. Summarize ಮಾಡೋದಕ್ಕಾದ್ರೆ electron releasing groups or electron donating groups are ring activator, ortho para director. Electron withdrawing groups are ring deactivator and meta ಡೈರೆಕ್ಟರ್ಸ್. ಸೊ ನಿಮ್ಗೆ ಕೊಟ್ಟಿರುವಂಥ ಗ್ರೂಪು ಬೆನ್ಝಿನ್ ಮೇಲೆ ಆಲ್ರೆಡಿ ಇರುವಂಥ ಗ್ರೂಪು, ಒಂದು ಗ್ರೂಪ್ ಇದ್ದಿದ್ದಕ್ಕೆ ಮಾನೋ ಸಬ್ಸ್ಟಿಟ್ಯೂಟೆಡ್ ಏನಾಗಿರುತ್ತಲ್ಲ ಆ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ ಏನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ ವೆದರ್ ದಿ ಇನ್ಕಮಿಂಗ್ ಗ್ರೂಪ್ ವಿಲ್ ಗೋಯಿಂಗ್ ಟು ಗಿವ್ ದಿ ಪ್ರಾಡಕ್ಟ್ ಐದರ್ ಇನ್ ಆರ್ಥೋ para or in meta position, depending upon what type of group is it. It's an electron releasing group, it's called as ring activator. It's going to give the electron towards the benzene nucleus, therefore it's going to orient the incoming group to ortho and para position. If you have an electron withdrawing group, which are called as a ring deactivator, which have a tendency to remove the electron from the benzene nucleus, those species always tend to give meta directed products. But there are an exception in the case of halogen, which are weak ring activator but they are ortho para director. ಅವೆರಡು ವೀಕ್ ಆಗಿದ್ರು ಅದು ಆರ್ಥೋ ಪ್ಯಾರಾ ಡೈರೆಕ್ಟರ್ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಈಗ ಎಲ್ಲ ಸಮರೈಸ್ ಮಾಡಬೇಕು ಅಂದರೆ ಈ ಇದೆ ಅಂತ ಇಟ್ಕೋಣ, ಅದಕ್ಕೊಂದು ಈ ಜಿ ಗ್ರೂಪ್ನ ಅಟ್ಯಾಚ್ ಮಾಡಿದ್ರೆ ಆ ಜಿ ಗ್ರೂಪ್ ಏನು ಬೇಕಾದ್ರೂ ಆಗಿರ್ಬೋದು, ಆದರೆ ಇಟ್ ಮೇ ಬಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರ್ಬೋದು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರ್ಬೋದು. ಸೊ ನಿಮಗೆ ಗೊತ್ತು, ವೆನೆವರ್ ಯು ಆರ್ ಗೋಯಿಂಗ್ ಟು ಡೂ ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇಟ್ ಟೇಕ್ಸ್ ಪ್ಲೇಸ್ ಇನ್ 3 different steps. ಫಸ್ಟ್ ಸ್ಟೆಪ್ ಇಸ್ ದ ಜನರೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್, ಕ್ಲಿವೇಜ್ ಆಫ್ ದಿ ಹೋಮೋಲಿಟಿಕ್ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗಿ ನನಗೆ ಎಲೆಕ್ಟ್ರೋಫೈಲ್ ಜನರೇಟ್ ಆಗಬೇಕು. ಇದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೌ ಮೆಕ್ಯಾನಿಸಮ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಜನರಲ್ ಮೆಕ್ಯಾನಿಸಮ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ಇಟ್ ಟೇಕ್ಸ್ ಪ್ಲೇಸ್ ಇನ್ 3 different steps. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆನ್ ಬೆನ್ಝೀನ್ ಟೇಕ್ಸ್ ಪ್ಲೇಸ್ ಆನ್ 3 different steps. ಇದನ್ನು ನಿಮಗೆ 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಫಸ್ಟ್ ಸ್ಟೆಪ್ ಏನಾಗುತ್ತೆ, ಜನರೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್ನ ಜನರೇಷನ್ ಮಾಡೋದು. ಎರಡನೇ ಸ್ಟೆಪ್ ಏನು ಮಾಡುತ್ತೆ, ದಟ್ ಜನರೇಟೆಡ್ ಎಲೆಕ್ಟ್ರೋಫೈಲ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಬೆನ್ಝೀನ್ ನ್ಯೂಕ್ಲಿಯಸ್ ಬಿಕಾಸ್ ಬೆನ್ಝೀನ್ ಇಸ್ highly electron rich species. Third step is formation of the product. Out of 3 steps, only the second step is the rate determining step, which is a slow step. So I am interested only in the rate determining step. ಹಾಗಾಗಿ ಏನು ಮಾಡ್ತೀನಿ ಅಂದರೆ ನಾನು ಸೆಕೆಂಡ್ ಸ್ಟೆಪ್ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನೊಂದು ಮಾನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ರಿಂಗ್ನ ತೊಗೊಂಡಿದ್ದೀನಿ, ವೇರ್ ಮಾನೋ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ ಏನಾಗಿದೆ ಜಿ ಇದೆ, ಅದಕ್ಕೊಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ನಾನು ಓನ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಸೆಕೆಂಡ್ ಸ್ಟೆಪ್ ಆಫ್ ದಿ ಮೆಕ್ಯಾನಿಸಮ್ ಬಿಕಾಸ್ ದಟ್ಸ್ ಅ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಅವಾಗ ಏನಾಗುತ್ತೆ ಅಂದರೆ ನಿಮ್ಗೆ ಈ ಥರ ಸೊ ಅದೇನಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪಾ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪಾ, ಬೇಸ್ಡ್ ಆನ್ ದಟ್ ಯು ಆರ್ ಗೋಯಿಂಗ್ ಟು ಸೇ ದಟ್ ವೆದರ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆರ್ಥೋ ಪ್ಯಾರಾ ಪ್ರಾಡಕ್ಟ್ ಆರ್ ಮೆಟಾ ಪ್ರಾಡಕ್ಟ್. ಇಫ್ ಇಟ್ ಇಸ್ ಅನ್ ಎಲೆಕ್ಟ್ರಾನ್
ಡೊನೇಟಿಂಗ್ ಗ್ರೂಪ್ ಅಂತ ಇಟ್ಕೊಳ್ಳೋಣ, ಅಥವಾ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್, ಒನ್ ಆ್ಯಂಡ್ ದಿ ಸೇಮ್. ಕೆಲವು ಬುಕ್ಸಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಂತ ಹೇಳ್ತಾರೆ, ಕೆಲವು ಗ್ರೂಪ್ ಇದರಲ್ಲಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಅಂತ ಹೇಳ್ತಾರೆ, ಒನ್ ಆ್ಯಂಡ್ ದಿ ಸೇಮ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಏನಾದರೂ ಇತ್ತು ಅಂತ ಇಟ್ಕೊಳ್ಳೋಣ, ನಾನು ಜಿ ಏನು ಕೊಟ್ಟಿದ್ದೀನಿ, ಆರೋ ಮಾರ್ಕ್ ನೋಡಿ, ಟುವರ್ಡ್ಸ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್. ಆರೋ ಮಾರ್ಕ್ ನಾನು ಎಲ್ಲಿ ಹಾಕಿದ್ದೀನಿ ಅಂದರೆ ಅದು ಟುವರ್ಡ್ಸ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್. ದೇ ಆರ್ ದಿ ಗ್ರೂಪ್ಸ್ ವಿಚ್ ಆರ್ ಕೆಪಾಸಿಟಿ ಟು ಗಿವ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಬೆನ್ಸಿನ್ ಗ್ರೂಪ್. So thereby they are going to stabilizes the positive charge by delocalizing. So they are going to activate the benzene nucleus. So anta molecules always they are going to give ortho para oriented groups. ಆಯ್ತರ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ತಗೊಂಡೆ ಅಂತ ಇಟ್ಕೊಳ್ಳೋಣ, ದೇ ಗೋಯಿಂಗ್ ಟು ವಿಡ್ರಾ. ಏನು ಮಾಡ್ತವೆ, ಎಲೆಕ್ಟ್ರಾನ್ಸ್ನ ವಿಡ್ರಾ ಮಾಡೋಕ್ಕೆ ಟ್ರೈ ಮಾಡ್ತವೆ. ಆ್ಯಕ್ಚುಲಿ ಅಲ್ಲಿ ಏನಾಗ್ತಿದೆ, ನಮಗೆ ಆಲ್ರೆಡಿ ಪಾಸಿಟಿವ್ ಚಾರ್ಜ್ ಇದೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದೆ. ಆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರೋ ಸ್ಪೀಷೀಸಲ್ಲಿ ಮತ್ತಷ್ಟು ಕಿತ್ಕೊಳ್ಳೋಕ್ಕೆ ನೋಡ್ತಾ ಇದೆ, ದೇರ್ ಬೈ ಇಂಟೆನ್ಸಿಫೈಯಿಂಗ್ ದಿ ಪಾಸಿಟಿವ್ ಚಾರ್ಜ್ನ ಮಾಡ್ತಾ ಇದೆ. ಹಾಗಾಗಿ ಅಂಥ ಗ್ರೂಪ್ಸ್ ಏನು ಮಾಡುತ್ತೆ, ಡಿಆಕ್ಟಿವೇಟ್ ಮಾಡುತ್ತೆ. ದೇ ಗೋಯಿಂಗ್ ಟು ರಿಮೂವ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್, ದೇರ್ ಬೈ ದೇ ಗೋಯಿಂಗ್ ಟು attack in the meta position. This is the way I am going to consider whether my molecule going to give the product either in ortho para product or meta product whenever I am going to do the electrophilic substitution reaction on monosubstituted benzene. ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಓರಿಯೆಂಟಿಂಗ್ ಎಫೆಕ್ಟ್ ಅಥವಾ ಡೈರೆಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.